ನೀರಿನ ಲೋಟವನ್ನು ಕೆಳಗೆ ಇಟ್ಟ ಶೀತಲ್ ಬಾಗಿಲಲ್ಲಿ ಸುಮಂಗಲ ನಿಂತಿರುವುದನ್ನು ನೋಡಿ ಬನ್ನಿ ಒಳಗೆ ಎಂದಳು ನಗುಮುಖದಿಂದ. ನಾವು ಪೂರ್ವದಲ್ಲಿ ಮಾಡಿದ್ದ ಕೆಲಸಗಳು ಮುಂದೆ ಒಂದು ದಿನ ಬೆಳಕಿಗೆ ಬರುತ್ತವೆ. ಆದ್ದರಿಂದ ಇನ್ನೊಬ್ಬ ವ್ಯಕ್ತಿ ನಿಮಗೆ ಬೆಲೆ ಕೊಡುವಂತ ವ್ಯಕ್ತಿತ್ವವನ್ನ ನೀವು ಬೆಳೆಸಿಕೊಳ್ಳಿ ಎಂದು ಹೇಳುತ್ತಾರೆ. ಸಮಯ ಯಾರಪ್ಪಂದು ಅಲ್ಲ, ತಲೆ ಎತ್ತಿದವನು ಒಮ್ಮೆ ತಲೆ ಬಾಗಿಸಲೇಬೇಕು. ಇಂದು ಸುಮಂಗಲಾರ ವಿಷಯದಲ್ಲಿ ಅದೇ ನಡೆದಿತ್ತು. ಅವಳ ಮುಂದೆ ತಲೆ ಎತ್ತಲೇ ಅವರಿಗೆ ಸಂಕೋಚವಾಗಿತ್ತು. ಅಶ್ವಿನ್ನ ಮದುವೆಯ ನಂತರ ಅಶ್ವಿನ್ ಲೈಫ್ ಏನಾಯಿತು, ಅವಳು ಹೇಗಿದ್ಲು ಎಂಬುದೆಲ್ಲ ಚೆನ್ನಾಗಿ ತಿಳಿದಿತ್ತು ಅವರಿಗೆ. ತನ್ನ ಮಗಳ ಸಾವಿನ ಹೊಣೆಯನ್ನು ನಿರ್ದಾಕ್ಷಿಣ್ಯವಾಗಿ ಮಗನ ಮೇಲೆ ಹೊರಿಸಿಬಿಟ್ಟಿದ್ದರು ಬೀಗರು. ಇಂತಹದೊಂದು ದಿನವನ್ನು ತಾನು ನೋಡಬೇಕಾಗುತ್ತದೆ ಎಂದು ಅವರು ಎಂದಿಗೂ ಊಹಿಸಿರಲಿಲ್ಲ. ಶೀತಲೆ ಮುಂದೆ ಬಂದು, ಹೇ ಮುದ್ದು, ಹೇಗಿದೆಯಾ? ಮಗುವಿನ ಕೆನ್ನೆ ಸವರಿದಳು. ಸುಮಂಗಲ ತಮ್ಮ ಮುಖದ ಮೇಲಿನ ಭಾವನೆಗಳನ್ನು ಮರೆಮಾಡಲು ಪ್ರಯತ್ನಿಸುತ್ತಾ, ಲಾಯರ್ ಸಾಹೇಬ್ರು ಎಂದು ಉಗುಳು ನುಂಗಿದರು. ಶೀತಲ್ ಮಗುವನ್ನೇ ನೋಡುತ್ತಾ, ಹೌದು, ವಿಶ್ವಾಸ್ ನನ್ನ ಹತ್ರ ಈ ಬಗ್ಗೆ ಮಾತಾಡಿದ್ದಾರೆ. ಆನ್ಯ ಬಗ್ಗೆ ಏನಾದರೂ ಹೇಳ್ತೀರಾ ಎಂದು ಕೇಳಿದಳು, ಅವರಿಗೆ ಕುಳಿತುಕೊಳ್ಳಲು ಕೈ ತೋರಿಸಿ. ಕುರ್ಚಿಯ ಮೇಲೆ ಕುಳಿತ ಸುಮಂಗಲರಿಗೆ ಮಾತೇ ಹೊರಡಲಿಲ್ಲ, ಉಗುಳು ನುಂಗುವಂತಾಯಿತು. ಶೀತಲ್ ಆನ್ಯಾಗೆ ಕೆಲವೊಂದು ಕಾರ್ಡ್ಗಳನ್ನು ಕೊಟ್ಟಳು. ನೋಡಿ, ನಾನೊಬ್ಳು ಕೌನ್ಸಿಲರ್. ನೀವು ಹಾಗೆ ಭಾವಿಸಿ ನನ್ನ ಹತ್ರ ಮಾತಾಡಿ. ಮರೆಮಾಚೋದು ಬೇಡ, ಹಾಗೆಯೇ ಸಂಕೋಚ ಕೂಡ ಬೇಡ. ಅವರನ್ನು ಸ್ವಲ್ಪ ಫ್ರೀ ಮಾಡಲು ಹೇಳಿದಳು. ಸುಮಂಗಲ ಶೀತಲಾಳನ್ನು ದೀರ್ಘವಾಗಿ ನೋಡಲು ಶುರು ಮಾಡಿದರು. ಶೀತಲ್ ತನ್ನ ಸೀಟಿನಲ್ಲಿ ಕುಳಿತು ಸುಮಂಗಲಾರನ್ನು ನೋಡುತ್ತಾ, ಹೇಳಿ ಎಂದಳು ಮತ್ತೊಮ್ಮೆ. ಸುಮಂಗಲ, 1 ವರ್ಷದಿಂದೆ ಅವಳ ತಾಯಿ ಭಾವನಾ ಆತ್ಮಹತ್ಯೆ ಮಾಡ್ಕೊಂಡ್ಲು. ಅವತ್ತಿನಿಂದ ಮಗು ಜಾಸ್ತಿ ಅಳೋಕೆ ಶುರು ಮಾಡ್ತು. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ತುಂಬ ಹಠ ಮಾಡ್ತಾಳೆ. ತುಂಬ ಕೋಪ ಬರುತ್ತೆ ಅವಳಿಗೆ ಎಂದರು. ಶೀತಲ್, ನಿಮ್ಮನೆ ವಾತಾವರಣ ಹೇಗಿದೆ ಎಂದು ಕೇಳಿದಳು. ಸುಮಂಗಲ, ನೀನು ಆ ಸರ್ಟಿಫಿಕೇಟ್ ಎಂದು ತಡವರಿಸಿದರು. ಶೀತಲ್, ನಾನು ಸರ್ಟಿಫಿಕೇಟ್ ಕೊಡೋಕ್ಕೂ ಮೊದಲು ನನಗೆ ಎಲ್ಲ ವಿಷಯ ತಿಳಿದಿರಬೇಕಾಗಿರೋದು ಅತಿ ಮುಖ್ಯವಾದ ಸಂಗತಿ. ನೀವು ಹೇಳೋ ಪ್ರತಿ ಮಾತು ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ, ಭಯ ಬೇಡ ಎಂದಳು. ಇಷ್ಟು ಹೊತ್ತು ಸುಮ್ಮನೆ ಕುಳಿತಿದ್ದ ಆನ್ಯ ಕೋಪದಿಂದ ಒಂದು ಕಾರ್ಡನ್ನು ಕೆಳಗೆ ಎಸೆದಳು. ಶೀತಲ್ ಬಾಗಿ ಅದನ್ನು ಎತ್ತಿಕೊಂಡವಳು ನಗುತ್ತಾ ಅವಳ ಮುಂದೆ ಕೆಲವೊಂದಿಷ್ಟು ಬಣ್ಣದ ಚೆಂಡುಗಳನ್ನು ಇಟ್ಟಳು. ಸುಮಂಗಲ ಬಿಕ್ಕುತ್ತಾ, ನೋಡಮ್ಮ, ಏನೇನೋ ಆಗೋಯಿತು ಎಂದರು ತಡೆಯಲಾರದೆ. ಶೀತಲ್, ಅದೆಲ್ಲ ಒಂದು ಟೈಮ್ ಆಂಟಿ. ವಿಶ್ವಾಸ್ ಒಂದ್ಸಾರಿ ನಿಮ್ಮ ಮಾತುಗಳನ್ನ ಕೇಳೋಕೆ ನನಗೆ ಒತ್ತಾಯ ಮಾಡಿದ್ರು. ನಿಮ್ಮನ್ನ ಇಲ್ಲಿಗೆ ಕಳಿಸೋದಾಗಿ ಕೇಳ್ಕೊಂಡ್ರು. ನಾನು ಆಯಿತು ಅಂದೆ. ಆದರೆ ನಾನು ಹಳೇದನ್ನ ಪುನರಾವರ್ತಿಸೋಕೆ ಇಷ್ಟಪಡಲ್ಲ. ಆದ್ದರಿಂದ ನೀವು ಅದನ್ನ ಮಾಡಬಾರ್ದು ಅಂತ ನಾನು ಇಷ್ಟಪಡ್ತೀನಿ, ನಯವಾಗಿ ಹೇಳಿದಳು. ಸುಮಂಗಲ, ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಎಂದು ಅವರು ಮುಂದೆ ಏನೋ ಹೇಳುವ ಮೊದಲೇ ಶೀತಲ್, ಕ್ಷಮೆಯ ಮಹತ್ವ ಒಂದು ಟೈಮ್ವರೆಗೆ ಇರುತ್ತೆ ಆಂಟಿ. ಈಗ ಸಮಯನೂ ಇಲ್ಲ, ನಿಮ್ಮ ಕ್ಷಮೆ ನನಗೆ ಮುಖ್ಯನೂ ಅಲ್ಲ. ನೀವು ಇಷ್ಟಪಟ್ಟರೆ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ಬಂದ ವಿಷಯ ಮಾತಾಡಬಹುದು. ಸುಮಂಗಲ, ನೀನು ನನ್ನ ಹಾಗೊಂದು ಹೆಣ್ಣು, ನಿನಗಿದೆಲ್ಲ ಸೂಕ್ಷ್ಮಗಳು ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ದೆ ಎಂದರು. ಶೀತಲ್, ಮಹಿಳೆಯ ವಿಶೇಷತೆಗಳು ಏನು ಅಂತ ನಿಮಗೆ ತಿಳಿದಿದೆ ಅಲ್ವಾ ಆಂಟಿ? ಜೀವನನ ಸಮತೋಲನಗೊಳಿಸೋದು, ಅದು ಅಡುಗೆ ಮನೆಯಲ್ಲಿರಲಿ, ಕುಟುಂಬದಲ್ಲಿರಲಿ ಅಥವಾ ಸಂಬಂಧಗಳಲ್ಲೇ ಇರಲಿ. ಒಬ್ಬ ಮಹಿಳೆ ತಾಯಿ, ಸಹೋದರಿ ಮತ್ತು ಮಗಳು, ಈ ತರಹದ ಹಲವು ವಿಧಗಳಲ್ಲಿ. ಆದರೆ ಅದೇ ಸಮಯದಲ್ಲಿ ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಯ ಸ್ನೇಹಿತೆನೂ ಕೂಡ ಆಗಿರ್ತಾಳೆ. ಒಂದು ಕ್ಷಣದಲ್ಲಿ ನೀವು ಒಂದು ಹೆಣ್ಣಿನ ವ್ಯಕ್ತಿತ್ವದ ಮತ್ತು ಅವಳ ಸತ್ತ ತಂದೆ ತಾಯಿಯ ವ್ಯಕ್ತಿತ್ವನ, ಅದ್ರ ಜೊತೆಗೆ ಅವ್ರು ಬೆಳೆಸೋದ್ ರೀತಿನ ನಿಂದಿಸಿ ಮಾತಾಡಿದ್ರಿ. ಆದರೆ ನಾನು ಈಗ ಅದನ್ನೆಲ್ಲ ನೆನಪಿಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಈಗ ನನಗೆ ಅದು ಮುಖ್ಯ ಅಲ್ಲ. ನಾನು ಆನ್ಯಾಗೆ ಸಲಹೆ ನೀಡೋಕೆ ಇಲ್ಲಿ ಕುಳಿತಿದ್ದೀನಿ. ಆದರೆ ನಿಮ್ಮ ಅಪರಾಧನ ಮುಂದೆ ಇಟ್ಟು ನಾನು ಈ ಕೆಲಸನ ಮಾಡೋದಿಲ್ಲ ಅಂತ ನೀವು ಭಾವಿಸಲಾರಿರಿ ಅಂತ ನಾನು ಭಾವಿಸ್ತೀನಿ. ಸರಿ, ನೀವು ಇದನ್ನೆಲ್ಲ ಮರೆತು ನನ್ನ ಜೊತೆ ಮಾತಾಡೋಕೆ ಮಾನಸಿಕವಾಗಿ ಪ್ರಿಪೇರ್ ಆದಮೇಲೆ ಬರಬಹುದು ಎಂದಳು. ಸುಮಂಗಲರಿಗೆ ಏನು ಹೇಳಬೇಕು ಅಂತ ತಿಳಿಲಿಲ್ಲ. ಕಣ್ಣು ತುಂಬಿ ಕುಳಿತ ಸುಮಂಗಲಾರನ್ನು ನೋಡಿದ ಶೀತಲ್, ನನಗೆ ಯಾರ ಮೇಲೂ ವೈಯಕ್ತಿಕ ದ್ವೇಷವಿಲ್ಲ. ನಾನು ನನ್ನ ಕೆಲಸ ಮಾಡ್ತಿದ್ದೀನಿ. ಆನ್ಯಾಳನ್ನು ಸರಿಯಾಗಿ ನೋಡ್ಕೊಳ್ಳಿ. ನಾನು ಹೇಳೋದನ್ನೆಲ್ಲ ಅವಳಿಗೆ ಪ್ರೀತಿಯಿಂದ ಅರ್ಥವಾಗುವಂತೆ ಮಾಡೋಕ್ಕೆ ಪ್ರಯತ್ನ ಪಡಿ. ನಿಮ್ಮ ಅಭಿಪ್ರಾಯಗಳನ್ನ ಅವಳ ಮೇಲೆ ಹೇರಬೇಡಿ. ಮುಖ್ಯವಾಗಿ ಮನೆ ಜಗಳದಿಂದ ಅವಳನ್ನು ದೂರ ಇಡಿ ಎಂದಳು. ಸುಮಂಗಲಾರ ಕೈಗಳು ಅನೈಚ್ಛಿಕವಾಗಿ ಶೀತಲ್ಗೆ ಮುಗಿದವು.
ಆದರೆ ಶೀತಲ್ ಅದರತ್ತ ಗಮನ ಹರಿಸಲಿಲ್ಲ. ಅವಳು ಆನ್ಯಾಳನ್ನೇ ನೋಡುತ್ತಿದ್ದಳು. ಆನ್ಯ ಸಂಪೂರ್ಣವಾಗಿ ಭಾವನಾಳನ್ನೇ ಹೋಲುತ್ತಿದ್ದಳು. ಅದೇ ದೊಡ್ಡ ಕಪ್ಪು ಕಣ್ಣುಗಳು, ಊದಿಕೊಂಡ ಕೆನ್ನೆಗಳು, ಬಾಲಿಶ ಎದ್ದು ಕಾಣುವ ಮುದ್ದು ಮುಖ. ಅವಳನ್ನು ನೋಡುತ್ತಲೇ ಅವಳ ಮುಖದಲ್ಲಿ ನಗು ಮೂಡಿತ್ತು. ಸುಮಂಗಲ ಕುರ್ಚಿಯಿಂದ ಎದ್ದು ನಿಂತರು. ಅವರು ನಿಂತದ್ದನ್ನು ನೋಡಿದ ಆನ್ಯ ತನ್ನ ಮುದ್ದಾದ ದನಿಯಲ್ಲಿ ಅಜ್ಜಿ ಎತ್ತು ಎಂದಿತು. ಸುಮಂಗಲ ಸ್ವಲ್ಪ ಬಾಗಿ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಭಾರವಾದ ಹೃದಯದಿಂದ ಹೊರ ನಡೆದರು. ಶೀತಲ್ ಹೃದಯ ಸಹ ಭಾರವಾಗಿತ್ತು. ಏಕೆಂದರೆ ಅವಳು ಮತ್ತೆ ಇಂತಹದೊಂದು ಘಟನೆ ನಡೆಯಬಾರದು ಎಂದು ಅಂದುಕೊಂಡಿದ್ದಳು. ಅವರು ಹೊರಗೆ ಹೋದ ತಕ್ಷಣ ಶೀತಲ್ ಗಟ್ಟಿಯಾಗಿ ತಲೆ ಹಿಡಿದು ಕುಳಿತಳು. ಅವಳ ಮನಸ್ಸು ಸುಮಂಗಲರ ಜೊತೆ ಹಾಗೆ ಮಾತನಾಡಬಾರದಿತ್ತು ಎಂದಿತ್ತು. ಒಮ್ಮೊಮ್ಮೆ ಹಾಗೆ ಆಡದ್ಮೇಲೆ ಆ ಮಾತನ್ನ ಆಡಬಾರ್ದು ಅನ್ಸುತ್ತೆ. ಒಮ್ಮೊಮ್ಮೆ ಅದು ವಯಸ್ಸಿನ ಮೇಲೆ ಆಧಾರವಾಗ್ಬಿಡುತ್ತೆ. ಇಲ್ಲಿ ಅದೇ ಆಗಿತ್ತು. ದೊಡ್ಡೋರು ತಪ್ಪು ಮಾಡಿದ್ರೆ ಅವ್ರನ್ನ ದೂರಬಾರ್ದು, ಅವ್ರನ್ನ ಬೈಬಾರ್ದು. ಎಷ್ಟೇ ಆಗಲಿ ಅವರು ದೊಡ್ಡೋರು ಅನ್ನೋ ಭಾವ. ಶೀತಲ್ಗೆ ಸುಮಂಗಲರ ಮೇಲೆ ಅದೇ ಗೌರವ ಇತ್ತು. ಆದರೆ ಅವರು ಹಳೆ ಕಥೆನ ಕೆದಕಿದಾಗ ಅವಳಿಗೆ ಕೋಪ ಬಂದಿತ್ತು. ಕಣ್ಣು ಮುಚ್ಚಿ ಕುಳಿತಿದ್ದ ಶೀತಲ್ ಫೋನ್ ಸದ್ದು ಕೇಳಿ ಕಣ್ಣು ಬಿಟ್ಟಳು. ಫೋನ್ ಕಡೆ ನೋಡಿದಳು. ಆ ನಂಬರ್ ಅವಳ ಫೋನ್ನಲ್ಲಿ ಇರಲಿಲ್ಲ. ಆದರೆ ಆ ನಂಬರ್ ಯಾರದೆಂದು ತಿಳಿದಿತ್ತು. ಶೀತಲ್ ಮನದಲ್ಲಿ ಆ ಹೆಸರು ಪ್ರತಿಧ್ವನಿಸಿತ್ತು. ಅವಳ ಕೈಗಳು ನಡುಗಿದವು ಕ್ಷಣ. ಫೋನ್ ಎತ್ತಿಕೊಂಡಳು. ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಫೋನ್ ರಿಸೀವ್ ಮಾಡಿ ತನ್ನ ಕಿವಿಯ ಬಳಿ ಒಯ್ದಳು. ಅವಳಿಗೆ ಹಲೋ ಹೇಳುವ ಧೈರ್ಯವಿರಲಿಲ್ಲ. ಆ ಕಡೆ ಲೈನ್ನಲ್ಲಿದ್ದ ಅವನಿಗೂ ಸಹ ಹಲೋ ಎಂದು ಹೇಳುವ ಧೈರ್ಯವಿರಲಿಲ್ಲ. ತುಂಬ ಥ್ಯಾಂಕ್ಸ್ ಎಂದವನೇ ಕಾಲ್ ಕಟ್ ಮಾಡಿಬಿಟ್ಟನು. ಫೋನ್ ಕೆಳಗೆ ಇರಿಸಿ ಶೀತಲ್ ತನ್ನ ಕೂದಲಲ್ಲಿ ಕೈ ಹಾಕಿ ಕಿತ್ತಳು. ಅದೆಷ್ಟು ಸಮಯವಾಗಿತ್ತೋ ಅವನ ಧ್ವನಿ ಕೇಳಿ. ಅದೇ ಟ್ರಾನ್ಸ್ನಲ್ಲಿ ಅದೆಷ್ಟು ಹೊತ್ತು ಕಳೆದು ಹೋದಂತೆ ಹಾಗೆ ಕುಳಿತು ಬಿಟ್ಟಿದ್ದಳು. ಫೋನ್ ಮತ್ತೆ ರಿಂಗಣಿಸಿತು. ಶೀತಲ್ ಕಣ್ಣುಗಳು ಕಣ್ಣೀರಿನಿಂದ ಮಂಜಾಗಿದ್ದವು. ಫೋನ್ ಎತ್ತಿಕೊಂಡವಳೆ ತನ್ನ ಕೈಯಲ್ಲಿ ಆ ಹನಿಗಳನ್ನು ಒರೆಸಿ ಕಾಲ್ ಪಿಕ್ ಮಾಡಿ ಹೇಳಿ ವಿಶ್ವಾಸ್ ಎಂದಳು. ಏನಾಯಿತು, ಹುಷಾರಾಗಿದೆಯಾ ತಾನೆ ಎಂದನು ಅವಳ ಬೇಸರದ ದನಿಯನ್ನು ಕೇಳಿ. ಶೀತಲ್ ಆಳವಾದ ಉಸಿರನ್ನು ತೆಗೆದುಕೊಂಡು ಹೌದು ಎಂದಳು. ವಿಶ್ವಾಸ್, ಹೇ ಶೀತು, ಅಶ್ವಿನ್ಗೆ ಕೌನ್ಸಿಲಿಂಗ್ ಬಗ್ಗೆ ನೀನು ನಿನ್ನ ಫ್ರೆಂಡ್ ಹತ್ರ ಮಾತಾಡಿದ್ಯಾ ಅಲ್ವಾ? ಅವ್ರ ನಂಬರ್ ನಾನು ಕಳಿಸು ಎಂದನು. ಶೀತಲ್, ಆಯಿತು, ನಾನು ನಿನಗೆ ಮೆಸೇಜ್ ಮಾಡ್ತೀನಿ ಎಂದಳು. ವಿಶ್ವಾಸ್, ನೀನು ಅವನ ಜೊತೆ ಮಾತಾಡಿದ್ಯಾ ಅಲ್ವಾ ಎಂದು ಕೇಳಿದನು. ಶೀತಲ್, ಹೌದು, ನಾನು ಅವನ ಜೊತೆ ಮಾತಾಡಿದ್ದೀನಿ. ಆದರೆ ಅಶ್ವಿನ್ ಒಂದೆರಡು ಸಾರಿ ಅಲ್ಲಿಗೆ ಹೋಗ್ಬೇಕಾಗಿ ಬರಬಹುದು. ನಾನು ನಿಮಗೆ ಅವ್ರ ಅಡ್ರೆಸ್ ಕೂಡ ಕಳಿಸ್ತೀನಿ ಎಂದಳು. ವಿಶ್ವಾಸ್, ಓಕೆ ಅಂದ. ಶೀತಲ್ ಕಾಲ್ ಕಟ್ ಮಾಡಲು ಹೋದಾಗ ಇಲ್ಲಿ ಕೇಳು ಎನ್ನುವ ಧ್ವನಿ ಕೇಳಿ ಮತ್ತೆ ಕಿವಿಯ ಬಳಿ ಒಯ್ದಳು. ಇವತ್ತು ಬೇಗ ಮನೆಗೆ ಬಾ ಎಂದನು. ಶೀತಲ್, ಯಾಕೆ ಎಂದು ಕೇಳಿದಳು. ವಿಶ್ವಾಸ್, ನಿನಗೊಂದು ಸರ್ಪ್ರೈಸ್ ಇದೆ ಅಂದ. ಶೀತಲ್, ಏನು ಎಂದಳು ತುಸು ಹೆದರುತ್ತಾ. ಲೈಫ್ ಕೊಡುತ್ತಿದ್ದ ಸರ್ಪ್ರೈಸ್ ನೋಡಿ ನೋಡಿ ಅವಳಿಗೆ ಸರ್ಪ್ರೈಸ್ ಎನ್ನುವ ಪದ ಕೇಳಿದರೆ ಭಯ ಶುರುವಾಗುತ್ತಿತ್ತು. ವಿಶ್ವಾಸ್, ನೀನು ಮನೆಗೆ ಹೋಗು, ಆಗ ಗೊತ್ತಾಗುತ್ತೆ. ಈಗ ನನಗೆ ಅವ್ರ ನಂಬರ್ ಮತ್ತೆ ಅಡ್ರೆಸ್ ಕಳಿಸು, ನಾನು ಅದನ್ನು ಅಶ್ವಿನ್ಗೆ ಫಾರ್ವರ್ಡ್ ಮಾಡಬೇಕು ಅಂದ. ಶೀತಲ್, ಆಯಿತು ಎಂದಾಗ ವಿಶ್ವಾಸ್ ಕಾಲ್ ಕಟ್ ಮಾಡಿದ. ವಿಶ್ವಾಸ್ಗೆ ನಂಬರ್ ಮತ್ತು ಅಡ್ರೆಸ್ ಕಳುಹಿಸಿದವಳು ಫೋನನ್ನು ಪಕ್ಕದಲ್ಲಿ ಇಟ್ಟು ತಾನು ಅಂದು ಕೌನ್ಸಿಲರ್ ಬಳಿಗೆ ಹೋದ ದಿನವನ್ನು ನೆನೆದಳು. ಬಾರಮ್ಮ ಕುಳಿತುಕೋ ಎಂದು ಕರೆದಿದ್ದರು ಅವರು. ಸುಮ್ಮನೆ ಹೋಗಿ ಅವರ ಮುಂದೆ ಕುಳಿತಿದ್ದಳು. ಚೆನ್ನಾಗಿ ನಿದ್ರೆ ಬರುತ್ತಾ ಕೇಳಿದರು. ಬರುತ್ತೆ. ಊಟ? ನನಗೆ ಹಸುವಾಗೋದಿಲ್ಲ. ಬೇರೆ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಓದು ಕೆಲಸ ಚೆನ್ನಾಗಿ ನಡೀತಿದೆ. ಕೌನ್ಸಿಲರ್, ನೀನು ನನ್ನ ಬಳಿ ಬಂದಾಗ ಅದು ಖಿನ್ನತೆಯ ಆರಂಭದ ಹಂತದಲ್ಲಿತ್ತು. ನನ್ನ ಪ್ರಕಾರ ಅದು ನಿನ್ನ ಮೇಲೆ ಸಂಪೂರ್ಣವಾಗಿ ಹಿಡಿತ ಸಾಧಿಸಿರಲಿಲ್ಲ. ಈ ವೇಗದ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಅಥವಾ ಇನ್ನೊಂದ್ರ ಬಗ್ಗೆ ಉದ್ವಿಗ್ನತೆ ಹೊಂದೇ ಇರ್ತಾನೆ. ಅದು ಕುಟುಂಬ, ಹಣಕಾಸು, ವೃತ್ತಿ ಸಂಬಂಧಿತ ಅಥವಾ ಪ್ರೀತಿಗೆ ಸಂಬಂಧಿಸಿದ ಬಗ್ಗೆ ಆಗಿರುತ್ತೆ. ನಿನ್ನಂತೆಯೇ ಈ ರೀತಿ ಸಂಭವಿಸಿದಾಗಲೆಲ್ಲ ನಾವು ಅದ್ರ ಜೊತೆಗೆ ಆಂತರಿಕವಾಗಿ ಹೋರಾಡ್ತಿರ್ತೀವಿ. ಕೆಲವೊಮ್ಮೆ ಅದು ಸನ್ನಿವೇಶಗಳಲ್ಲಿ ನಮ್ಮ ಮೇಲೆ ಪ್ರಾಬಲ್ಯ ಸಾಧಿಸ್ತದೆ ಮತ್ತು ಕೆಲವೊಮ್ಮೆ ನಾವು ಅದ್ರ ಮೇಲೆ ಪ್ರಾಬಲ್ಯ ಹೊಂದುತ್ತೀವಿ. ಅದು ಗೆದ್ದು ನಮ್ಮನ್ನ ಪುಡಿ ಮಾಡೋಕೆ ಪ್ರಾರಂಭಿಸಿದ್ರೆ ನಾವು ನಿಧಾನವಾಗಿ ಖಿನ್ನತೆಗೆ ಒಳಗಾಗೋಕೆ ಶುರು ಮಾಡ್ತೀವಿ. ವಾಸ್ತವವಾಗಿ ನಾವು ಭಾರತದಂತಹ ದೇಶದಲ್ಲಿ ವಾಸಿಸ್ತಿರೋದ್ರಿಂದ ನಿಮ್ಮ ಸ್ನೇಹಿತರು ಸೇರಿದಂತೆ ಎಲ್ಲರೂ ನಿಮಗೆ ಈ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸ್ತಾರೆ.
ನೀವು ದುಃಖ ಅಥವಾ ಖಿನ್ನತೆಗೆ ಒಳಗಾದಾಗ ಅವರು ನಿಮ್ಮನ್ನ ಅದರಿಂದ ಹೊರತರೋಕೆ ಪ್ರಯತ್ನ ಮಾಡ್ತಾರೆ. ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಅವರಿಗೆ ತಿಳಿದಿರಲ್ಲ. ಆದ್ರೆ ವಾಸ್ತವದಲ್ಲಿ ಅವರು ನಿಮ್ಮನ್ನ ಖಿನ್ನತೆಯಿಂದ ಹೊರತರೋಕೆ ಸಹಾಯ ಮಾಡ್ತಿರ್ತಾರೆ. ನಮ್ಮ ದೇಶದಲ್ಲಿ ಅಥವಾ ಜಗತ್ತಲ್ಲಿ ಈ ಪ್ರೀತಿಗೆ ಸಂಬಂಧಿಸಿದ ಖಿನ್ನತೆನೇ ಜಾಸ್ತಿ ಕಂಡುಬರೋದು. ನಿಮ್ಮ ಖಿನ್ನತೆಗೆ ಕಾರಣ ಒಂದೇ ಆಗಿರುತ್ತೆ. ಆದ್ರೆ ನಿಮ್ಮ ಆಂತರಿಕ ಮನಸ್ಸಿನಲ್ಲಿ ಅಂದ್ರೆ ಮೆದುಳಿನ ಉತ್ಪನ್ನದಲ್ಲಿ ಅದು ಇನ್ನೂ ಅದಕ್ಕೆ ಮೃದುವಾದ ಮೂಲೆಯನ್ನ ಸೃಷ್ಟಿಸಿರುತ್ತೆ. ನಿಜವಾದ ಅರ್ಥದಲ್ಲಿ ನಿಮ್ಗೆ ಅದ್ರ ಬಗ್ಗೆ ಇದೆ. ನಿಮ್ಮ ಮನಸ್ಸು ತಮ್ಮನ್ನು 2 ಭಾಗಗಳಾಗಿ ವಿಂಗಡಿಸ್ಕೊಂಡಿದೆ. ಅದರಲ್ಲಿ ಒಂದು ಇನ್ನೂ ಅವನಿಗೆ ಅಂಟ್ಕೊಂಡಿದೆ. ಅವನನ್ನ ತಪ್ಪಾಗಿ ಪರಿಗಣಿಸೋದಿಲ್ಲ. ಅವನಿಗೋಸ್ಕರ ಕಾಯೋಕೆ ಇಷ್ಟಪಡುತ್ತೆ ಅದು ಎಂದರು. ಶೀತಲ್, ಇಲ್ಲ, ಅದು ಹಾಗಲ್ಲ, ಗೊಂದಲದಲ್ಲಿ ಹೇಳಿದಳು. ಕೌನ್ಸಿಲರ್, ನಿಮ್ಮ ಮೆದುಳಿನ ಇನ್ನೊಂದು ಭಾಗನೂ ಇದೆ. ಅದು ಬೇರೆನೇ ಕೆಲಸ ಮಾಡುತ್ತೆ. ನೀವು ಮೊದಲು ಹೇಳಿದ ಎಲ್ಲಾನು ಅದು ತಿರಸ್ಕರಿಸುತ್ತೆ. ಆ ಹುಡುಗ, ಅವನ ಹೆಸರೇನು? ಹೌದು, ಅಶ್ವಿನ್. ಅವನನ್ನ ದ್ವೇಷ ಮಾಡ್ತಾ ಇದೆ ಎಂದರು. ಶೀತಲ್, ಅದ್ಯಾಕಾಗೆ? ಅಚ್ಚರಿಯಿಂದ ಕೇಳಿದಳು. ಕೌನ್ಸಿಲರ್, ನಮ್ಮ ಜೀವನದಲ್ಲಿ ನಾವು ಅನೇಕ ಸಂಬಂಧಗಳಿಗೆ ಒಳಗಾಗಿರ್ತೀವಿ. ಪ್ರತಿಯೊಬ್ಬರಿಗೂ ಒಂದು ಮಟ್ಟ ಇರುತ್ತೆ. ಈ ಮಟ್ಟವನ್ನ ನಮ್ಮ ಮೆದುಳಿನಿಂದ ನಿರ್ಧರಿಸಲಾಗುತ್ತೆ. ನೀವು ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಹತ್ತಿರವಾಗಿಲ್ಲದ ಹಾಗೆ. ಅವನ ವಿಷಯದಲ್ಲೂ ಅದೇ ನಿಜ. ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಾಗಿ ನೀವು ಅವನಿಗೆ ಹತ್ತಿರವಾಗಿದ್ದೀರಿ. ನಾನು ನಿಮಗೆ 2 ವಿಷಯಗಳನ್ನ ಹೇಳ್ತೀನಿ, 2 ನಿಮಿಷಗಳನ್ನ ಕೊಡ್ತೀನಿ. ಯೋಚಿಸಿ ಮತ್ತು ಅವನನ್ನ ಬೇರೆಯವರಿಗಿಂತ ಭಿನ್ನವಾಗಿ ಇರಿಸೋಕೆ ಯಾವ ಕಾರಣ ಇತ್ತು ಅಂತ ನನಗೆ ಹೇಳಿ ಎಂದರು. ಶೀತಲ್, ಆದ್ರೆ ಹೇಗೆ? ತಿಳಿಯದೆ ಕೇಳಿದಳು. ಕೌನ್ಸಿಲರ್, ನೀವು ಪ್ರಶ್ನೆಗೆ ಉತ್ತರ ಬಯಸಿದ್ರೆ ನನಗೆ ಹೇಳಬೇಕು ಎಂದರು. ಸುಮಾರು 2 ನಿಮಿಷಗಳ ನಂತರ ಶೀತಲ್ ಕೈಯಲ್ಲಿ ಪೆನ್ನು ಹಿಡಿದುಕೊಂಡು ಅವರ ಮುಂದೆ ಕುಳಿತಿದ್ದಳು. ಏನ್ ಬರ್ದಿದ್ದೀರಿ? ಕೇಳಿದರು. ಏನೂ ಇಲ್ಲ. ಸರಿ, ಹೇಳಿ, ಏನ್ ಭಿನ್ನವಾಗಿತ್ತು? ಶೀತಲ್, ಅವನು ನನ್ನ ನಗುವಿನಿಂದ ಅಡಗಿರೋ ನೋವನ್ನ ಗುರುತಿಸ್ಬಿಡ್ತಿದ್ದ ಎಂದಳು. ಕೌನ್ಸಿಲರ್ ಶೀತಲಾಳನ್ನು ಅತಿ ಎಚ್ಚರಿಕೆಯಿಂದ ನೋಡಿದರು. ಆಮೇಲೆ ಎಂದರು. ಶೀತಲ್ ತನ್ನ ಒದ್ದೆಯಾದ ಕಣ್ಣುಗಳನ್ನು ಒರೆಸುತ್ತಾ, ನನ್ನ ನೋವಿನಿಂದ ಅಡಗಿರೋ ಪದಗಳನ್ನ ಸಹ ಅವನು ಅರ್ಥ ಮಾಡ್ಕೊಳ್ತಿದ್ದ. ಅವುಗಳ ಆಳವನ್ನು ಸಹ. ನಮಗೆ ಮಾತಾಡೋ ಅಗತ್ಯನೇ ಇರಲಿಲ್ಲ. ಮೌನವಾಗೆ ಅದೆಷ್ಟೋ ಬಾರಿ ಸಮಯವನ್ನ ಕಳೆದಿದ್ವು ಎಂದಳು. ಕೌನ್ಸಿಲರ್, ಆ ಸಂಬಂಧದಲ್ಲಿ ನೀವು ಒಂಟಿಯಾಗಿದ್ದೀರಿ ಅಂತ ಯಾವತ್ತಾದ್ರೂ ನಿಮ್ಗನ್ಸಿತ್ತಾ? ಅಶ್ವಿನ್ ತನ್ನ ಬಳಿಗೆ ಬಂದ ಮೇಲೆ ಆತನ ಕುಟುಂಬದ ಜೊತೆ ಜಗಳವಾಡುತ್ತಿದ್ದ ಆ ಸಮಯಗಳನ್ನು ಶೀತಲ್ ನೆನಪಿಸಿಕೊಂಡಳು. ಅವಳು ತಲೆ ಅಲ್ಲಾಡಿಸಿ ಇಲ್ಲ ಎಂದಳು. ಕೌನ್ಸಿಲರ್, ಈ ಘಟನೆಗಳನ್ನು ಮರೆಯಲು ನಿಮ್ಮ ಮನಸ್ಸಿನ ಮೇಲೆ ಒತ್ತಡ ಹೇರುವುದನ್ನು ನಿಲ್ಲಿಸಿ. ಅಂತ ಒಳ್ಳೆಯದನ್ನ ನೆನಪಿಸ್ಕೊಳ್ಳೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಅದನ್ನ ಒಪ್ಕೊಳ್ಳಿ. ನಿಮ್ಗೆ ಮೋಸ ಆಯ್ತು ಅನ್ನೋ ಆಲೋಚನೆನ ನಿಮ್ಮ ಮನಸ್ಸಿಂದ ತೆಗೆದುಹಾಕಿ. ನಿಮ್ಮ ಸ್ವಂತ ದೃಷ್ಟಿಯಲ್ಲಿ ನಿಮ್ಮನ್ನ ನೀವು ನೋಡ್ಕೊಳ್ಳಿ. ನಿಮ್ಮನ್ನ ನೀವು ಪ್ರೀತಿಸಿ. ಯಾಕಂದ್ರೆ ನಿಮ್ಮಷ್ಟು ಮಟ್ಟಿಗೆ ನಿಮ್ಮನ್ನ ಇನ್ಯಾರೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಎಂದರು. ಶೀತಲ್ ಅವರತ್ತ ದೀನ ನೋಟ ಬೀರಿದಾಗ, ಶೀತಲ್, ಜನರು ತಮ್ಮ ಇಡೀ ಜೀವನವನ್ನ ಈ 3 ವಿಷಯಗಳನ್ನ ಪಡ್ಕೊಳ್ಳೋಕೆ ಪ್ರಯತ್ನಿಸ್ತಿದ್ದಾರೆ. ನೀವು ಅವುಗಳನ್ನ ಕಳ್ಕೊಂಡಿದ್ದೀರಿ. ಅದನ್ನ ಮತ್ತೆ ಹಿಂಪಡೆಯೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಅಸಾಧ್ಯವಂತೂ ಖಂಡಿತ ಅಲ್ಲ. ಮರಿಬೇಡಿ. ಅದರೊಂದಿಗೆ ಮೂವ್ ಆನ್ ಆಗಿ ಎಂದು ತಲೆ ಸವರಿ ಕಳುಹಿಸಿಕೊಟ್ಟಿದ್ದರು ಅಂದು. ಆ ದಿನವನ್ನು ನೆನೆದವಳು ತನ್ನ ಡೈರಿಯಲ್ಲಿ ಬರೆದ ಆ ದಿನದ ಸಂಭಾಷಣೆಯನ್ನು ತೆಗೆದು ಅದರತ್ತ ಒಮ್ಮೆ ಕಣ್ಣಾಡಿಸಿದಳು. ತಿಳಿಯದೆ ಅವಳ ಮುಖದಲ್ಲಿ ಮಂದಹಾಸ ಮಿನುಗಿತು.